ಈ JCB 3 ವರ್ಷ ಕೂಡ ಆಗಿತ್ತು ತೀತಿಗಳಾಕ್ಸಿ, ಮತ್ತೆ ಇವಾಗ ಹಾಕ್ಸ್ತಾ ಇರೋದು. ನಿನ್ನೆ ನೈಟ್ ಬಂದು ಮಾಲೂರಾಗೆ ನಮ್ಮೋನವ್ರ ಮನೆ ಹತ್ರ ಹಾಕಿದ್ನಿ ಗಾಡಿ. ತಿರ್ಗಿ ಆಮೇಲೆ ಬೆಳಗ್ಗೆನೇ ಎದ್ದು ಮನೆ ಹತ್ರ ಒಂಚೂರು ಕ್ಲೀನ್ ಮಾಡಾಕು ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ತಿರ್ಗಿ ಅದನ್ನೆಲ್ಲ ನೀಟಾಗೆಲ್ಲ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಾಕಿದ್ನಿ. ಇದೇ ನಮ್ಮ ಓನರ್ ಮನೆ, ನೀವು ನೋಡ್ಬೋದು ಬೇಕಂದ್ರೆ. ತಿರ್ಗಿ ಹಂಗೆ ಅದನ್ನೆಲ್ಲ ಎಲ್ಲ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಂಗೆ ಒಂಚೂರು ಮನೇಲೆಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ತಿರ್ಗಿ ಈ ತೀತಿಗಳು ಸ್ವಲ್ಪ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಹೋದ್ನಿ. ಅಲ್ಲೇ ಮಾಲೂರಾಗೆ ಗ್ಯಾರೇಜು. ತಿರ್ಗಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅಂಗಡಿ ಹತ್ರ ಕ್ಲೀನಾಗಿ ನಿಲ್ಸ್ಬಿಟ್ನಿ. ಆ ತೀತಿಗಳು ಹಂಗೆ ಕಟ್ ಮಾಡ್ರಕಣ ಅಂತ ಹೇಳಿದ್ನಿ. ತಿರ್ಗಿ ಆಮೇಲೆ ನಮ್ಮ JCB ಎಲ್ಲ ಸ್ಟ್ಯಾಂಡ್ಗೆ ಹಾಕ್ಕೊಂಡಿದ್ರು. ದೇವ್ರಾಣಿ ಹೇಳ್ತೀನಿ, ನನ್ನ ಕೈಯಾಗಂತೂ ಈ ಥರ ಸ್ಟ್ಯಾಂಡ್ಗೆ ಹಾಕೊಂಡು ಮಾತ್ರ ದೇವ್ರಾಣಿ ಇರೋಕ್ಕಾಗಲ್ಲಪ್ಪ. ಅದು ಹೆಂಗಿರ್ತಾರೆ ಏನೋ. ತಿರ್ಗಿ ಆಮೇಲೆ ಅದನ್ನೆಲ್ಲ ಮಾಡ್ಕೊಂಡು ತಿರ್ಗಿ ಹಂಗೆ ಅವರೆಲ್ಲ ತೀತಿಗಳೆಲ್ಲ ಕಟ್ ಮಾಡ್ತಾವ್ರೆ, ನೀವು ನೋಡ್ತಾ ಇರ್ಬೋದು. ತಿರ್ಗಿ ಹಂಗೆ ಎಲ್ಲ ನೀಟಾಗಿ ತೀತಿಗಳೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗಿ ಅಲ್ಲೇ ಒಂಚೂರು ಟೀ ಕೊಟ್ಟರು. ಟೀ ಎಲ್ಲ ಒಳ್ಳೆ ಸಖತ್ತಾಗಿತ್ತು ಗುರು. ದೇವರಾಣಿ ಟೀ ಎಲ್ಲ ಕುಡ್ಕೊಂಡು ತಿರ್ಗಿ ಅಲ್ಲೇ ನಮ್ಮ ಲಕ್ಷ್ಮಣ್ಣನವ್ರ ಅಂಗಡಿನಾಗೆ ತೀತಿಗಳೆಲ್ಲ ತಗೊಂಡು ಹಂಗೆ ನೀಟಾಗಿ ಎಲ್ಲ ಪಿಟ್ ಮಾಡಿ ಹಾಕಿದ್ದು. ತಿರ್ಗಿ ಎಲ್ಲ ಹಂಗೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ದಾರಿನಲ್ಲಿ ಹಂಗೆ ಸರ್ಕಲ್ಲಾಗ ಪಾಪ ನಮ್ಮ ಟ್ರಾಫಿಕ್ ಪೊಲೀಸರು ಬಿಸ್ಲಾಗ ದೇವರಾಣಿ ಬಲೆ ಬಾದ್ ಬೀಳ್ತಾ ಇದ್ರು ಟ್ರಾಫಿಕ್ಕಾಗ. ದೇವರಾಣಿ ನಾವಂತೂ ಒಂಚೂರು ಗಾಡಿನಾಗ ಇರ್ತೀರಿ, ಅವ್ರಿಗೊಂದು ಸೆಲ್ಯೂಟು ನಿಜ. ಅವ್ರಿಗೆ ಮಾತ್ರ ಬಲೆ ಬಿಸಿಲು, ಹೆಲ್ಮೆಟ್ ಬೇರೆ ಹಾಕ್ಕೊಂಡು ಇವು ದೇವ್ರ. ತಿರ್ಗಿ ಆಮೇಲೆ ಡೈರೆಕ್ಟ್ ಕೆಲಸದ ಹತ್ರ ಬಂದು ತಿರ್ಗಿ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸ್ವಂತಕ್ಕೆ ಮಣ್ಣೆ ತಾಗಬೇಕಂದ್ರೆ ಈ ಮಣ್ಣು ಯಾವಾಗ ಹೊಡೆದಿರೋ ಅಂದರೆ ನನ್ನ ನೈಟ್ ಹೊಡೆದಿದ್ರಿ ಮಣ್ಣು, ಆ ಮಣ್ಣು ಎತ್ತಾಗ್ತಾ ಇರೋದು. ಆ ಗೋಡ್ ಪಾಕದಾಗ ಹುಷಾರ್ಗೆ ಎತ್ತಾಗಬೇಕಾಯಿತು. ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ನೀಟಾಗಿ ಹುಷಾರ್ಗೆ ಹಂಗೆ ಎತ್ತಾಕೊಂಡು ಎಲ್ಲ ನೀಟಾಗಿ ಎತ್ತಾಕೊಟ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಮಣ್ಣು. ತಿರ್ಗಿ ಒಳಗಡೆ ಲೆವೆಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಗಾಡಿನೂ ಓದ್ತಾ ಇದ್ದಿಲ್ಲ. ತಿರ್ಗಿ ಅವ್ರು ಇದ್ಕೊಂಡು ಮಣ್ಣು ನಾವು ಎತ್ತಾಕಂತೀರಿ, ನೀನೇನು ಟೆನ್ಷನ್ ತಗೊಂಬೇಡ, ಏನು ತೊಂದರೆ ಏನಿಲ್ಲ ಅಂದರು. ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಹಂಗೆ ಡೈರೆಕ್ಟ್ ಬರೋ ಪಟ್ಕೆ ನಮ್ಗೆ ದರಿದ್ರ ಗೇಟ್. ತಿರ್ಗಿ ಆ ಗೇಟು ಕೂಡ ಓಪನ್ ಮಾಡಿದ್ರು. ತಿರ್ಗಿ ಗೋವಿಂದರಾಜಣ್ಣ ಕೂಡ ಫೋನ್ ಮಾಡಿದ್ನು, ತೋಟದ ಹತ್ರ ಸ್ವಲ್ಪ ಕೆಲಸ ಐತಿ ಬಾಪ ಅಂತ ಹೇಳ್ಬಿಟ್ಟು. ತಿರ್ಗಿ ಅಲ್ಲೋಗಿ ನೋಡೋ ಪಟ್ಕೆ ಈ ರೋಡ್ ಸ್ವಲ್ಪ ರೆಡಿ ಮಾಡಬೇಕು ಅನ್ನೋ. ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ದಂಗೆ ಎಲ್ಲ ನೀಟಾಗಿ ಮಾಡ್ಕೊಂಡು ತಿರ್ಗಿ ಮಧ್ಯಾಹ್ನ ಊಟ ತಗೊಂಬಂದಿದ್ನಿ, ತಿನ್ನಿಯ ಬಾರೋ ಅನ್ನು. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿರ್ಗಿ ಅಲ್ಲೋಗಿ ನೋಡೋ ಪಟ್ಕ ಕುಷ್ಕ ಕೂಡ ತಂದಿದ್ನು, ಚೆನ್ನಾಗಿತ್ತು, ತಿಂದು ನೋಡಿದ್ನಿ. ತಿರ್ಗಿ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಿ ಅಲ್ಲಿ ಬೆಟ್ಟಿದ ನೆಲ್ಲಿಕಾಯಿ ಐತೆ ಅವ್ರ ತೋಟದ ಹತ್ರ, ಅದನ್ನೆಲ್ಲ ಒಂದೆರಡು ಕಿತ್ಕೊಂಡು ತಿನ್ಕೊಂಡು ಬಲೆ ಇದು ಚೆನ್ನಾಗಿ ಒಂಥರ ಹುಳಿಯಾಗಿ ಚೆನ್ನಾಗಿತ್ತು. ತಿರ್ಗಿ ಹಂಗೆ ನಾನು ಬಾಯಾಗ ಹಾಕ್ಕೊಂಡು ಒಂದು ತಿನ್ಕೊಂಡು ತಿರ್ಗಿ ಆ ರೋಡ್ನೆಲ್ಲ ನೀಟಾಗಿ ಎಲ್ಲ ಲೆವೆಲ್ ಮಾಡ್ಕೊಂಬಿಟ್ನಿ. ಎಲ್ಲ ಹಣ ಸಾಕೆ ಅಣ್ಣ ಸಾಕ್ಬಿಡು ಅಂತೇಳಿ ಫುಲ್ ಖುಷಿ ಆಗೋದ್ನು. ಇದು ಮಾಡಿಸ್ತಾ ಇರೋದು ಗೋವಿಂದರಾಜಣ್ಣ ಅಂತ ಹೇಳ್ಬಿಟ್ಟು ಆ ಎಣ್ಣೆ ಮಾಡಿಸಿದ್ದು ಅವ್ರ ತೋಟದ ದಾರಿ ಇದು. ಎಲ್ಲ ಹಳ್ಳಗಳು ಬಿದ್ದೋಗವೆ, ಎಲ್ಲ ಒಂಚೂರು ಲಾರಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂತ. ತಿರ್ಗಿ ಅದನ್ನೆಲ್ಲ ಮುಗಿಸ್ಕೊಂಡು ಉರ್ದನಹಳ್ಳಿ ಸೂರ್ಯಣ್ಣ ಕೂಡ ಫೋನ್ ಮಾಡಿದ್ರು, ಮನೆ ಹತ್ರ ಸ್ವಲ್ಪ ಕೆಲಸ ಐತೆ ಬಾಪ್ಪ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನು ಉರ್ದನಹಳ್ಳಿಗೆ ಹೋಗಿ ತಿರ್ಗಿ ಡೈರೆಕ್ಟ್ ಅಲ್ಲಿ ಮನೆ ಹತ್ರ ಹೋದ್ನಿ.